ಮಾತನಾಡಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಲಲಿತಾ ಅಂತ ಸರ್, ಹಾವೇರಿ ಡಿಸ್ಟಿಕ್ ಇಂದ. ಸರಿ, ಹಾ. ನಾನು ಆಲ್ರೆಡಿ ಒಂದ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಿಮ್ ಬುಕ್ ತರ್ಸ್ಕೊಂಡಿದ್ದೀನಿ ಸರ್ ನಾನು. ತುಂಬಾ ಚೆನ್ನಾಗಿದೆ, ಓದಿದ್ದೀನಿ ಸರ್. ಅವತ್ತು ನಾನಂತೂ ಡಿಸೈಡ್ ಆಗಿದ್ದೀನಿ ಸರ್ ಬರ್ಬೇಕು ಅಂತ. ನನ್ನ ಫ್ರೆಂಡ್ಸ್ಗೆಲ್ಲ ಅವ್ರಿಗೆಲ್ಲ ಹೇಳಿ ಕರ್ಕೊಂಡ್ ಬರ್ತಿದ್ದೀನಿ ಸರ್, ನನ್ನ ಟೀಮ್ಗೂ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಇನ್ಫಾರ್ಮೇಶನ್ ತುಂಬಾ ಟೀಮ್ ಮಾಡ್ಕೊಂಡು ಚೆನ್ನಾಗಿತ್ತು. ಬನ್ನಿ ಮೇಡಮ್. ಮಹಿಳೆ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಏನಾದ್ರೂ ಸಾಧನೆ ಮಾಡ್ಬೋದು ಸರ್, ನಮ್ಮ ಭಾರತದಲ್ಲೂ ಕೂಡ ಅಂತ. ತುಂಬಾ ಇಷ್ಟ ಇದೆ ಸರ್ ನನ್ಗೂನು. ಇಲ್ಲಿ ನಿಜವಾಗ್ಲೂ ನೀವೊಂದು ಕತೆ ಹೇಳಿದ್ರಲ್ಲ, ಸಿಂಪಲ್ ಆಗಿ. ಕಾಲ್ ಎಳೆಯೋ ಜನ ತುಂಬಾ ಜಾಸ್ತಿ ಇದ್ದಾರೆ ಸರ್ ಇಲ್ಲಿ ನಮ್ಮ ಇಂಡಿಯಾದಲ್ಲಿ. ಅದು ಹೊರಟು ಹೋಗ್ಬೇಕು ಸರ್, ತುಂಬಾ ದೂರ ಹೋಗ್ಬೇಕು ಅದು. ಅವಾಗ್ಲೇ ನಾವು ಒಗ್ಗಟ್ಟಾಗಿರೋಕೆ ಸಾಧ್ಯ ಅಂತ ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿನ ನಿಮ್ಮ ಜೂಮ್ ಮೀಟಿಂಗ್. ನಾನ್ ಫಸ್ಟ್ ಟೈಮ್ ಸರ್ ಅಟೆಂಡ್ ಆಗಿದ್ದು ಮೀಟಿಂಗಿಗೆ. ಆಲ್ರೆಡಿ ಬುಕ್ ಎಲ್ಲ ತರಿಸ್ಕೊಂಡಿದ್ದೀನಿ, ನಿಮ್ಮ ಹತ್ರ ಫೋನ್ ಅಲ್ಲಿ ಮಾತಾಡ್ತೀನಿ ಸರ್ ಅವಾಗ ಇವಾಗ. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸ್. ಥ್ಯಾಂಕ್ ಯು ಲತಾ ಮೇಡಮ್, ಲಲಿತಾ ಮೇಡಮ್. ಸೊ ಓಕೆ ಸರ್. ನಾನು ಝೂಮ್ ಮೀಟಿಂಗ್ ಯೂಶುವಲಿ ತಗೊಳೋದಿಲ್ಲ ಜಾಸ್ತಿ, ಯಾಕಂದ್ರೆ ಈ ವರ್ಷದಲ್ಲಿ ನಾನು ತಗೊಂಡಿರೋದು ಎರಡು ಮೂರು ಅಷ್ಟೇ. ನಾನು ಲೈವ್ ಆಗಿ ಬರೋದಿಲ್ಲ, ಯಾಕಂದ್ರೆ ನಾನು ಮಾತಾಡೋದು ಸ್ವಲ್ಪ ಕಹಿ ಸತ್ಯಗಳು ಇರ್ತವೆ, ಆಮೇಲೆ ಕೆಲವೊಂದು ಸೆನ್ಸರ್ಗಳು ಇರುತ್ತೆ, ಅದಕ್ಕೆ ನಾನು ಬಾಯಿ ಮುಚ್ಕೊಂಡಿರ್ತೀನಿ. ಆನ್ಲೈನ್ ಬರೋಕ್ಕೆ ನಾನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಆ, ನನಗೆ ಈ ಅನ್ಯಾಯ ನಡೀತಾ ಇದ್ರೆ ನೋಡ್ಕೊಂತಿರಕ್ ಆಗೋದಿಲ್ಲ. ನಾನು ಝೂಮ್ ಮೀಟಿಂಗ್ ಅಲ್ಲಿ ಕಹಿ ಸತ್ಯ ಮಾತಾಡ್ಬೇಕಾಗಿರುತ್ತೆ. ಅದು ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅಂತ ನಾನು ಝೂಮ್ ಮೀಟಿಂಗ್ ಬರಲ್ಲ ಜಾಸ್ತಿ. ಬಟ್ ಈಗ ಪರಿಸ್ಥಿತಿ ಬರುವಂತದ್ದಾಗಿದೆ, ಯಾಕಂದ್ರೆ ನಾವೆಲ್ಲ ಡಿಸೆಂಬರ್ 23 ಸೇರ್ಬೇಕು ಅದಕ್ಕೆ. ಓಕೆ, ಸೊ ಅದಕ್ಕೆ ನಾನು ಝೂಮ್ ಮೀಟಿಂಗ್ ಬಂದು ನೇರವಾಗಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ವೀರೇಶ್, ವೀರೇಶ್ ಮಾತಾಡಿ, ವೀರೇಶ್. ಮಾತಾಡಿ ವೀರೇಶ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೀರೇಶ್. ಎಸ್. ಸರ್ ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ. ಸರ್ ನಮ್ದು ನಿಮ್ಮ ಊರ್ ಪಕ್ಕ ಸರ್, ಹೂವಿನಡಲಿ ತಾಲೂಕು ಒಳಗುಂದಿ ಗ್ರಾಮ. ಓ, ವೆರಿ ನೈಸ್. ನಿಮ್ನ ಭೇಟಿ ಆಗ್ಬೇಕಂತ ತುಂಬಾ ಇಲ್ಲೇ ಬೆಂಗಳೂರಲ್ಲಿ ಇರೋದು ಸರ್. ನಾವು ಒಂದು ಕಂಪನಿಯಲ್ಲಿ ಮಾಡ್ತಾ ಇದೀವಿ. ಅದೇ ನಾವ್ ಯಾರಿಗೂ ಕಂಪನಿ ಬಗ್ಗೆ ಅಪ್ರೋಚ್ ಮಾಡಕ್ ಹೋದಾಗ ಈ ತರ ಮೋಸ ಮಾಡಿರೋ ಕಂಪನಿ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಿಮ್ಮ ಬುಕ್ ಮತ್ತೆ ನಿಮ್ಮ ಟ್ರೈನಿಂಗ್ ಅಂಡ್ ಅಟೆಂಡ್ ಮಾಡಿ ಮೈಂಡ್ ಸೆಟ್ ಮಾಡಿ ಪಾಸಿಟಿವ್ ಆಗಿ ಮಾಡ್ತಾ ಇದೀವಿ ಸರ್. ನಿಮ್ನೊಂದ್ಸಲ ನೇರವಾಗಿ ಭೇಟಿ ಆಗ್ಬೇಕನ್ನೋದು ಆಸೆ ಇದೆ ಸರ್. ಒಂದ್ಸಲ ಬಂದು ಭೇಟಿ ಆಗ್ತೀನಿ ಸರ್ ನಿಮ್ಗೆ. ಯಾ ಡೆಫಿನೆಟ್ಲಿ ಅವತ್ತು ಬನ್ನಿ ಸರ್, ಡಿಸೆಂಬರ್ 23 ಮಿಸ್ ಮಾಡಬೇಡಿ, ಬುಕ್ ಮಾಡ್ಕೊಳ್ಳಿ ಟಿಕೆಟ್. ಅಹ್, ಬರ್ತೀನಿ ಸರ್, ಅವತ್ತಿನ ದಿನ ಬರ್ತೀನಿ ಸರ್ ನಾನು. ಥ್ಯಾಂಕ್ ಯು. ಪುಟ್ರಾಜು, ಪುಟ್ರಾಜು, ಪುಟ್ರಾಜು ಕೈ ಎತ್ತಿದಾರಲ್ಲ, ಯಾರು ಎತ್ತಿದ್ದಾರೆ? ಓಕೆ, ಬಾಲು, ಬಾಲು ಸರ್ ಇದ್ದಾರೆ. ಬಾಲು ಅವರು ಮಾತಾಡಿ ನಾಡಿ. ಬಾಲು ಜಿಯೋರ್. ಸರ್ ನಮಸ್ತೆ ಸರ್. ನಮಸ್ತೆ, ನಮಸ್ತೆ ಸರ್, ಮಾತಾಡಿ. ವಿಜಯಪುರದಿಂದ ಮಾತಾಡ್ತಾ ಇದ್ದೀನಿ ಸರ್, ಬಾಳೂಜಿ ಅವ್ರ ಅಂತೇಳಿ. ವಿಜಯಪುರ, ಹಾ ಆ, ಸರ್. ನಾನು ಆ, ನಾನು ರೀಸೆಂಟ್ಲಿ ಒಂದು 3-4 ಡೇಸ್ ಹಿಂದೆ ನಿಮ್ದು ಬುಕ್ಸ್ ತರಿಸ್ಕೊಂಡಿದ್ದೀನಿ ಸರ್. ಹಾ, ಹಾ. ಜಸ್ಟ್ ಈಗ ಓದ್ತಾ ಇದ್ದೀನಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಓದ್ಕೊಂಡು ಹೋಗ್ತಾ ಇದೆ. ಬಟ್ ಇವತ್ತು ಫಸ್ಟ್ ಟೈಮ್ ನಿಮ್ದು ಸೆಷನ್ ಮೀಟಿಂಗ್ ಅಟೆಂಡ್ ಮಾಡಿದೆ ಸರ್. ನಾನು ಬಹಳ ಖುಷಿ ಆಯ್ತು. ಬಟ್ ಯಾವುದೇ ಇಲ್ಲಿವರೆಗೆ ನಾನು ಒಂದು ಕಂಪನಿನಲ್ಲಿ ನಂದು ಹೆಲ್ತ್ ಇಶ್ಯೂಗೋಸ್ಕರ ಕಂಪ್ನಿ ಜಾಯ್ನ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ತುಂಬಾ ಏನು ನಾನು ಅರ್ನ್ ಮಾಡಕ್ ಸಾಧ್ಯ ಆಗಿಲ್ಲ. ಬಟ್ ಇದರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ಇಷ್ಟಪಟ್ಟು ಇದನ್ನ ಕೈ ಎತ್ಕೊಂಡಿದ್ದೀನಿ ಸರ್. ಫ್ಯಾಂಟಾಸ್ಟಿಕ್ ಸರ್, ಅವತ್ತಿನ ದಿನ ಬರ್ರಿ. ಬಟ್ ಅವತ್ತು ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಬಟ್ ನನಗೆ ಇದು ನೀವು ವಿಷನ್ ಇಟ್ಕೊಂಡಿದ್ದೀರಿ ಸರ್, ಎಲ್ಲಾ ನೆಟ್ವರ್ಕರ್ಸ್ ಡೇ ಮಾಡಬೇಕು ಅಥವಾ ಯಾವುದೇ ಅವ್ರವ್ರ ಕಂಪನಿಗಳು ಸೆಲ್ಫ್ ಇಂಟ್ರೆಸ್ಟ್ ಬಿಟ್ಟು ಎಲ್ಲರೂ ಒಂದು ಪ್ಲಾಟ್ಫಾರ್ಮಿಗೆ ಬರ್ಬೇಕಂತ ಏನಿದೆ ಒಂದು ಅಜೆಂಡಾ ಇಟ್ಕೊಂಡಿದ್ದೀವಿ. ತುಂಬಾ ಒಳ್ಳೆ ವಿಷಯ ಸರ್ ಇದು. ಯಾಕಂದ್ರೆ ನಾವು ಅಲ್ಲೆಲ್ಲಕ್ಕೆ ನಾವು ಸೋಷಿಯಲ್ ಮೂವ್ಮೆಂಟ್ ಅಲ್ಲಿ ಮತ್ತು ರೈತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ನಾನು ಒಂದು ರೈತ ಸಂಘಟನೆಯಲ್ಲಿ ಇದ್ದೀನಿ. ಬಟ್ ಹಂಗೆ ಎಲ್ಲರೂ ಒಂದೊಂದು ಸಂಘಟನೆ ಮಾಡ್ಕೊಂಡಿದ್ದಾರೆ, ಹಂಗೆ ನೆಟ್ವರ್ಕರ್ಸ್ ಒಂದು ಸಂಘಟನೆ ಮಾಡ್ಕೋಬೇಕು, ಒಂದು ಇಂಡಸ್ಟ್ರಿ ಅಂತೇಳಿ ನಾವು ಬೆಳೆಸ್ಬೇಕು ಅಂತ ಇದನ್ನ ಇಟ್ಕೊಂಡಿದ್ವಿ. ತುಂಬಾ ಅಪ್ರಿಶಿಯೇಟ್ ಮಾಡುವಂತ ನಾವು ನಿಮ್ ಜೊತೆ ಮಾರಲಿ ಬೆಂಬಲ ಇದ್ದೇ ಇದ್ದೀವಿ ಸರ್. ಖಂಡಿತ ನಾವು ನಿಮ್ಮ ಸಪೋರ್ಟು ನಿಮ್ ಇದು ಹಿಂಗೆ ಮುಂದುವರಿಲಿ. ಎಲ್ಲರಿಗೂ ನಿಮ್ಮ ಸಹಾಯ ಮಾರ್ಗದರ್ಶನ ಸಿಗಲಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸರ್. ಬಟ್ 23ಕ್ಕೆ ನಾವು ಒಂದು ರೈತ ಸಂಘದಲ್ಲಿ ಇರೋದ್ರಿಂದ ಒಂದು ಕಾರ್ಯಕ್ರಮ ನಾವು ನಮ್ಮಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್, ರೈತರ ಡೇ ಮಾಡೋದಕ್ಕೆ. ಬಟ್ ನಾ ಟ್ರೈ ಮಾಡ್ತೀನಿ ಸರ್ ಇದೇನೋ. ಬಟ್ ಇನ್ನೊಂದು ಸಜೆಷನ್ ಇತ್ತು ಸರ್ ನನಗೆ. ನೀವು ಇದೇನ್ ಮಾಡ್ತಾ ಇದ್ರಿ, ಇವನು ಡಿಸ್ಟಿಕ್ ಇಂದನೇ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಏನಾದ್ರು ಟ್ರೈ ಮಾಡಿದ್ರೆ ಅವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಕೊಡುವಂಥದ್ದು ನಿಮ್ಮ ಹೆಸರು ಮೇಲೆ ಹಂಗೇನಾರ ಮಾಡೋದಕ್ಕೆ ನಿಮ್ಮ ನನ್ನ ಸಜೆಷನ್ ಅದ್ರಿ. ಬಟ್ ಹಂಗೆ ಮಾಡಬೇಕು ನೀವೇನಾದ್ರು ಹೇಳಿದ್ರೆ ನಾನು ಖಂಡಿತ ಅದನ್ನ
ಇನಿಷಿಯೇಟಿವ್ ತಗೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಮಾಡೋಣ ಸರ್, ನನಗೇನು ಗೊತ್ತಿಲ್ಲ, ನೀವೇನ್ ಹೇಳ್ತೀರೋ ನಾನು ಮಾಡ್ತೀನಿ. ನಿಮ್ಮ ಹತ್ರ ರೆಫರೆನ್ಸ್ಗಳು ಇದ್ರೆ, ನಿಮಗೆ ರಾಜಕಾರಣಿಗಳು ಯಾಕಂದ್ರೆ ಗೊತ್ತಿದ್ರೆ ಗ್ರೌಂಡ್ ಲೆವೆಲ್ ಇಂದ ಸರ್ಕಾರಕ್ಕೆ ಒತ್ತಾಯ ಹೋಗ್ಬೇಕು ಅನ್ನೋದು ನನ್ನ ಸಲಹೆ ಸರ್. ಓಕೆ. ನನಗೆ ರಾಜು ಶೆಟ್ಟಿ ಸರ್ ಅಂತ ಇದ್ದಾರೆ ಮಂಗಳೂರಿನಿಂದ, ಅವ್ರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರು ನನಗೆ ಶಿಕ್ಷಕರ ಮಿನಿಸ್ಟರ್ ಹತ್ರ ಎಲ್ಲ ಕರ್ಕೊಂಡು ಹೋದ್ರು. ನನಗೆ ನಿಮಗೆ ರೆಫರೆನ್ಸ್ ಇದ್ರೆ ನನಗೆ ಸಜೆಷನ್ ಕೊಡಿ ಸರ್, ಈ ರೀತಿ ಮಾಡೋಣ ಅಂತಂದು ಹೇಳಿ, ನಾನು ನಿಮ್ ಜೊತೆ ಸಮಯ. ನೋಡಿ ಓಕೆ, ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರ. ಆಲ್ರೆಡಿ ಇಲ್ಲಿ ನೋಡಿ, ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ತರೋದಕ್ಕೆ ಇದೆಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ ಕರ್ನಾಟಕ ಸರ್ಕಾರಕ್ಕೆ. ಇದು 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 ಕನ್ನಡ, ಇದು ಕನ್ನಡ ಸಬ್ಜೆಕ್ಟ್, ಇದು ಇಂಗ್ಲಿಷ್ ಸಬ್ಜೆಕ್ಟ್. ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗಿಗೆ ಯೂನಿವರ್ಸಿಟಿಗೆ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರೆಡಿ ಇದೆ. ಅಲ್ಲ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇನ್ವೈಟ್ ಮಾಡಿದ್ರೆ ತುಂಬಾ ಒಳ್ಳೆ ಸರ್. ಯಾಕಂದ್ರೆ ಯೂನಿವರ್ಸಿಟಿಗಳೆಲ್ಲ ತರಬೇಕು, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಬೇಕು. ಸಜೆಷನ್ ಕೊಡಿ, ನೀವ್ ಹೇಳ್ದಂಗ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಖಂಡಿತ ಸರ್, ಎಲ್ಲ ತಮ್ಮ ನೇತೃತ್ವದಲ್ಲೇ ಆಗಿ ಖಂಡಿತ. ನೀವು ನಿಮ್ದು ಏನಾದ್ರು ಹೊಸ ಐಡಿಯಾ ಇದ್ರೆ ನನ್ನ ಜೊತೆ ಚರ್ಚೆ ಮಾಡಿ. ನಾನು ಫೋನ್ ಎತ್ತಿಲ್ಲ, ಹಾಕಿ ಸರ್ ಇದ್ರ ಬಗ್ಗೆ ಮಾತಾಡ್ತೀನಿ, ಸ್ವಲ್ಪ ಸಮಯ ಕೊಡಿ ಅಂತೇಳಿ ಆಡಿಯೋ ಹಾಕ್ತೀನಿ. ನಾವಿಬ್ರು ಕಮ್ಯುನಿಕೇಶನ್ ಮಾಡೋಣ. ಯಾಕಂದ್ರೆ ಇದೆಲ್ಲ ರಾತ್ರೋರಾತ್ರಿ ನಡೆಯುವಂಥದ್ದಲ್ಲ, ಇದಕ್ಕೊಂದು ಸಮಯ ಬೇಕು. ಇವತ್ತಿಲ್ಲ ನಾಳೆ ನಡೀಲಿ, ಇವತ್ತಿಲ್ಲ ನಾಳೆ ನಡೀಲಿ ಹಾಗೆ. ಓಕೆ ಓಕೆ. ಸೊ ಥ್ಯಾಂಕ್ ಯು. ನಾನು ಹೇಳ್ತೀನಲ್ಲ ಸ್ನೇಹಿತರೆ, 99% ನಿಮ್ಮ ಲೀಡರ್ ಹೇಳ್ದಂಗೆ ಕೇಳಿ, 99% ನಿಮ್ಮ ಕಂಪನಿ ಹೇಳ್ದಂಗೆ ಕೇಳಿ, 99% ನಿಮ್ಮ ಅಪ್ಲೈನೇ ನಿಮಗೆ ಗುರುಗಳು. ಅವ್ರಿಗೆ ಬಿಟ್ಟು ಹೋಗ್ಬೇಡಿ, ನಿಮ್ಮ ಕಂಪನಿ ಬಿಟ್ಟು ಹೋಗ್ಬೇಡಿ. ಬಟ್ 1% ಇಂಡಸ್ಟ್ರಿಯ ಜ್ಞಾನವನ್ನ ಪಡೀರಿ. ಅದನ್ನಷ್ಟೇ ನಾನು ಹೇಳ್ತಾ ಇರೋದು. 1% ನಿಮಗೆ ಇಂಡಸ್ಟ್ರಿ ಜ್ಞಾನ ಇಲ್ಲ ಅಂತಂದು ಹೇಳಿದ್ರೆ, 1% ನಿಮಗೆ ಇಂಡಸ್ಟ್ರಿ ಬಗ್ಗೆ ತಿಳುವಳಿಕೆ ಇಲ್ಲ ಅಂತಂದು ಹೇಳಿದ್ರೆ, ನಿಮಗೆ ಮೋಸ ನಡೆಯುತ್ತೆ, ನಿಮಗೆ ಅನ್ಯಾಯ ನಡೆಯುತ್ತೆ, ಅಥವಾ ಅನ್ಯಾಯವನ್ನು ತಡೆಗಟ್ಟೋದಕ್ಕೆ ನಿಮಗೆ ಆಗೋದಿಲ್ಲ. ನಾನು 1% ಕೇಳ್ತಾ ಇದ್ದೀನಿ, 99% ಬೇಡ ನನಗೆ. ಅದು ನಿಮ್ದು ಪರ್ಸನಲ್. ಅದು ಹಾಗೆ 354 ದಿನಾನು ನಿಮ್ ಕಂಪನಿಗೋಸ್ಕರನೇ ಬಾಳ್ರಿ. ಬಟ್ ಡಿಸೆಂಬರ್ 23 ಇಂಡಸ್ಟ್ರಿಗೋಸ್ಕರ ಬದುಕ್ರಿ. ಅಷ್ಟೇ ನಾನು ಕೇಳ್ತಾ ಇರೋದು. ಐ ಡೋಂಟ್ ವಾಂಟ್ ಟು ಮೆಶ್ ಅಪ್ ವಿತ್ ಯುವರ್ ಅಪ್ಲಯನ್ಸ್ ಕಂಪನಿ ಪ್ರಾಡಕ್ಟ್ಸ್ ಪ್ಲಾನ್. ನನಗೆ ಅದರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟನೇ ಇಲ್ಲ. ನನಗೆ ಒಂದೇ ದಿನ ನನಗೆ ಬೇಕಾಗಿರೋದು ಅಷ್ಟೇ, ಇಂಡಸ್ಟ್ರಿ. ಪುಟ್ರಾಜು ಅವರಿದ್ದಾರೆ. ಓಕೆ, ಪುಟ್ರಾಜು ಮಾತಾಡಿದ್ರ? ಇನ್ನೊಬ್ರು ಯಾರಿದ್ದಾರೆ? ಪುಟ್ರಾಜು ಸರ್ ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ. ಸರ್, ನಿಜವಾಗ್ಲೂ ನಿಮ್ಮ ಈ ಒಂದು ಚಿಂತನೆಗೆ ರಿಯಲಿ ಹ್ಯಾಟ್ಸ್ ಆಫ್. ಯಾಕಂತಂದ್ರೆ ಈ ಜನಗಳಿಗೆ ಈಗ ಹೆಂಗಾಗಿದೆ ಅಂತಂದ್ರೆ, ಮಾಡ್ತಾ ಇದೀವಿ ಯಾವ್ದೋ ಒಂದು XYZ ಕಂಪ್ನಿಲಿ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಅರಿವಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವ್ರು ಫೇಲ್ ಆಗ್ತಾರೆ. ಸೊ ಇದರಿಂದ ಈ ಮಾಹಿತಿ ಇಂಡಸ್ಟ್ರಿ ಬಗ್ಗೆ ಏನು ನೀವು ಇದನ್ನ ಬೂಮ್ ಮಾಡಕ್ ಹೋಗ್ತಾ ಇದ್ದೀರಾ, ಅದರಿಂದ ತುಂಬಾ ಪ್ರಯೋಜನಗಳಿವೆ ಈ ನೆಟ್ವರ್ಕ್ ಮಾಡೋದಕ್ಕೆ. ಹಾಗಾಗಿ ನಿಮ್ಮ ಈ ಒಂದು ಚಿಂತನೆ ಇದೆಯಲ್ಲ, ನಿಜವಾಗ್ಲೂ ರಿಯಲಿ ಹ್ಯಾಟ್ಸ್. ಜನ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನನ್ನ ಚಿಂತನೆಗಳು ಯಾರಿಗೆ ದುಡಿತಿರ್ತಾರಲ್ಲ ಅವರಿಗೆ ಕಾಮಿಡಿ ಅನ್ನಿಸ್ತಾ ಇರುತ್ತೆ. ಈ ನನ್ನ ಮಗು ಮಾಡೋ ಕೆಲಸ ಇಲ್ಲ, ಒಳ್ಳೆ ಇನ್ಕಮ್ ನಾವು ದುಡಿತಿದೀವಿ ಅಂತ. ನಾಳೆ ಅವ್ರಿಗೆ ಮೋಸ ಆದಾಗ ನನ್ನ ಚಿಂತನೆ ಏನು ಅನ್ನೋದು ನೋವಾಗುತ್ತೆ. ಇದು ಸತ್ಯ ಹಿಂಗೆ ಇರೋದು ಯಾವಾಗ್ಲೂ. ಓಕೆ, ಸತ್ಯ ನಮ್ ಕಣ್ಣಿಗೆ ಕಾಣೋದು. ನಾವು ನೆಮ್ಮದಿಯಾಗಿದ್ದಾಗ, ಖುಷಿಯಾಗಿದ್ದಾಗ, ದುಡ್ಡು ಬರ್ಬೇಕಾದ್ರೆ ಎಲ್ಲ ಸುಳ್ಳು ಅನ್ನೋ ತರ ಕಾಣುತ್ತೆ. ಯಾವಾಗ ನಾವು ನೆಲಕ್ಕೆ ಕಚ್ಚುತ್ತೀವಲ್ಲ ಅವತ್ತು ನಮಗೆ ಇದ್ರ ಅರಿವಾಗುತ್ತೆ. ಇವತ್ತು ನಾನು ಮಾತಾಡ್ತಿರೋದು ಕೆಲವೊಬ್ಬರಿಗೆ ಕಾಮಿಡಿ ಅನ್ಸುತ್ತೆ, ಕೆಲವೊಬ್ಬರಿಗೆ ಅವಶ್ಯಕತೆ ಇಲ್ಲದ್ ಮಾತಾಡ್ತಿದ್ದಾನೆ ಅನ್ಸುತ್ತೆ. ಯಾರು ಅಂದ್ರೆ ಆಲ್ರೆಡಿ ದುಡ್ಡು ಬರ್ತಾ ಇರುತ್ತೆ, ಸೆಟ್ಲ್ ಆಗಿರ್ತಾರೆ, ಇನ್ಕಮ್ ಬರ್ತಾ ಇರುತ್ತೆ, ಅವ್ರ ಕಂಪ್ನಿ ಕರೆಕ್ಟ್ ಆಗಿ ಪೇಔಟ್ ಕೊಡ್ತಾ ಇರುತ್ತೆ. ಎಲ್ಲ ಮೋಸ ಗೀಸ ಏನಿಲ್ಲ, ಸುಳ್ಳು ಹೇಳ್ತಾನೆ ನನ್ನ ಮಗ ಅಂತ ಅನ್ಸುತ್ತೆ. ಅದೇ ಕಂಪ್ನಿ ಮುಚ್ಚಿದಾಗ ಅವ್ರಿಗೆ ಇನ್ಕಮ್ ನಿಂತಾಗೆ ಶರತ್ ಅವತ್ತೇ ಹೇಳ್ಬಿಟ್ಟಿದ್ನಲ್ಲ ಅಂತ ಆಮೇಲೆ ಅನ್ಸುತ್ತೆ. ಸೊ ಹಂಗೆ ಇರುತ್ತೆ ಕೆಲವೊಂದ್ಸಲ. ಓಕೆ, ಗುಡ್. ಸುಜಾತ ಮೇಡಮ್ ಇದ್ದಾರೆ, ಮಾತನಾಡಿ ಸುಜಾತ ಅವರೇ. ಆಮೇಲೆ ಸುನೀತಾ ಅವ್ರದ್ದು ಆನ್ ಮಾಡ್ತೀನಿ. ಸುಜಾತ ಅವರೇ ಮಾತನಾಡಿ. ಸುಜಾತ ಎ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ನಮ್ಮ ಗುರುಗಳಿಗೆ ನನ್ನ ಪ್ರೀತಿಯ ನಿಜಕ್ಕೂ ಹೇಳ್ಬೇಕಂದ್ರೆ ನಾನು ಬಹಳ ನಿಮ್ಮಂತ ಒಂದು ಗುರುಗಳನ್ನು ಪಡೆದದ್ದಕ್ಕೆ ನಿಮಗೆ ನನ್ನ ಕಡೆಯಿಂದ ಕೋಟಿ ನಮಸ್ಕಾರಗಳು ಸರ್.
ಥ್ಯಾಂಕ್ ಈ ಯು. ಒಂದು ನೀವು ಇಂಡಸ್ಟ್ರಿ ಬಗ್ಗೆ ಅಷ್ಟೇ ಹೇಳಿಲ್ಲ, ಬಟ್ ಮಕ್ಕಳಿಗೋಸ್ಕರ ಒಂದು ಪಠ್ಯ ಪುಸ್ತಕ ಏನು ಬಿಡುಗಡೆ ಮಾಡಿದಾಗ ಮಾತ್ರ ಈ ನೆಟ್ವರ್ಕ್ ಬಗ್ಗೆ ಜನಗಳಿಗೆ ಅರ್ಥ ಆಗುತ್ತ ಸರ್. ಹೌದಾ ಸರ್? ಈ ನೆಟ್ವರ್ಕ್ ಯಾಕಂದ್ರೆ ಈ ಒಂದು ನೆಟ್ವರ್ಕ್ ಅನ್ನೋದು ಏನಾಗಿದೆ ಅಂದ್ರೆ ಜನಗಳಿಗೆ ಬಹಳ ತುಂಬಾ ಒಂಥರ ಬಹಳ ಇದಾಗಿದೆ. ಯಾರು ನಂಬ್ತಾ ಇಲ್ಲ ಅಂತ ಗೊತ್ತೇ ಇದೆ. ಬಟ್ ಆದ್ರೆ ಈ ಒಂದು ಮಕ್ಕಳಿಗೆ ಪಠ್ಯ ಪುಸ್ತಕ ಬಂದಾಗ ಮಾತ್ರ ಅವಾಗ ನಂಬ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ ಏನಂದ್ರ, ಮಾಸ ಪತ್ರಿಕೆ ಬಂತು ಅಂತಂದ್ರೆ ಪ್ರತಿದಿನ ಯಾವ ವ್ಯಕ್ತಿ ನಮ್ಮನ್ನು ನೋಡಿ ಅವ್ರ ಮುಖ ಇದು ಮಾಡ್ತಿದ್ರೆ ನಿಜಕ್ಕೂ ಇವ್ರು ಅವಾಗ್ಲಿಂದ ಮಾಡಿದ್ರು ಕೂಡ ಈ ಮಾಸ ಪತ್ರಿಕೆ ಬಂದಾಗ ನಮಗ ಅವಾಗ ಹೆಮ್ಮೆ ಆಗುತ್ತ ಸರ್. ನೀವು 18 ವರ್ಷದಿಂದ ಕಷ್ಟಪಟ್ಟರು ಕೂಡ ನಾನು ಇವತ್ತಲ್ಲ ಯಾವತ್ತೋ ನಿಮಗೆ ನಾನು ಗುರುಗಳಲ್ಲ ದೇವರು ಅಂತ ಕೂಡ ಇನ್ನೊಂದು ಕೂಡ ನನಗೆ ಬಹಳ ಹೆಮ್ಮೆ ಆಗುತ್ತ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಕೂಡ ನಾವು ಇರ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾತನಾಡಿದ್ರಿ. ಡಿಸೆಂಬರ್ 23 ಬರ್ಬೇಕು ಮೇಡಮ್ ನೀವೆಲ್ಲರೂ. ಬರ್ತೀವಿ ಸರ್, ಬರ್ತೀವಿ ಸರ್. ಓಕೆ ಸರ್. ಸುನೀತಾ ಡಿ.ಟಿ. ಸುನೀತಾ ಅವರೇ ಮಾತನಾಡಿ ಮೇಡಮ್. ಸುನೀತಾ ಮೇಡಮ್ ಯಾರು? ಮಾತನಾಡಿ ಸರ್. ನಮಸ್ತೆ. ಸುನೀತಾ ಅಲ್ಲ, ಸುನೀತಾ ಅವ್ರ ಹಸ್ಬೆಂಡ್. ಓಕೆ ಓಕೆ ಓಕೆ. ಸರ್, ನನ್ನ ಹೆಸರು ನಿಜಲಿಂಗಪ್ಪ, ಚಿತ್ರದುರ್ಗ. ಚಿತ್ರದುರ್ಗ. ಓಕೆ ಸರ್, ನಾವು ನಿಮ್ಮನ್ನ ಭದ್ರಾವತಿಯಲ್ಲಿ ನೇರವಾಗಿ ಭೇಟಿಯಾಗಿದ್ವಿ. ಓಕೆ ಓಕೆ ಓಕೆ. ನೈಸ್. ಭೇಟಿಯಾದಾಗ ಶರತ್ ಕುಮಾರ್ ಎಂಬುದಾಗಿ ನಾವು ನೋಡಿದ್ವಿ. ಭೇಟಿ ಆದ ನಂತರ ಡಾಕ್ಟರ್ ಶರತ್ ಕುಮಾರ್ ಅಂತ ನೋಡಿದ್ವಿ. ತುಂಬಾ ಧನ್ಯವಾದ. ನೀವು ಮಾಡಿದಂತ ವಿದ್ಯಾಭ್ಯಾಸಕ್ಕೆ ಕರ್ನಾಟಕ ಅಲ್ಲ, ಕರ್ನಾಟಕದ ಕೂಸಾಗಿ ಭಾರತ ದೇಶದ ದೊಡ್ಡ ಪ್ರಜೆಯಾಗಿ ಎಮ್ಮರವಾಗಿ ನೀವು ಬಂದಿದ್ದಕ್ಕಾಗಿ ತುಂಬಾ ಧನ್ಯವಾದ ಸಲ್ಲಿಸ್ತೇನೆ. ಇದು ಒಂದು ಮೆಚ್ಚುಗೆ ಅಲ್ಲ, ನಮ್ಮ ಭಾರತ ಹಿರಿಮೆಯ ಕೊಡುಗೆಯಾಗಿದೆ ಸರ್. ತುಂಬಾ ಧನ್ಯವಾದ ನಿಮಗೂ ಮತ್ತು ಎಲ್ಲಾ ತಂಡದವರಿಗೂ ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳು. ನಾನ್ ಕೇಳ್ಕೊಳ್ಳೋದಿಷ್ಟೇ, ಈಗಾಗ್ಲೇ ಸರ್ಕಾರಕ್ಕೆ ನಾವೆಲ್ಲಾ ರೀತಿ ಮನವಿ ಸಲ್ಲಿಸ್ಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಿಕೊಂಡಿದ್ರಲ್ಲ, ಅದರಲ್ಲಿ ನಮ್ಮದು 100% ಸಿದ್ಧವಾಗಿದ್ದೀವಿ. ಯಾಕೆಂದ್ರೆ ನಾವು ಕಳ್ಕೊಂಡಿದ್ದು ಬಹಳ, ಉಳ್ಕೊಂಡಿದ್ದು ಸ್ವಲ್ಪ. ಒಂದ್ ಲೋಟ ಅಕ್ಕಿ ಇಟ್ರೆ ಸರ್, ಅದ್ರಲ್ಲಿ ಒಂದ್ ಇಡೀ ಅನ್ನ ತಿಂದಿದೀವಿ, ಒಂದು ಉಳಿದಿದ್ದ ಅನ್ನ ಎಲ್ಲ ವೇಸ್ಟ್. ಅದೇ ರೀತಿ ತುಂಬಾ ಹಣ ಕಳ್ಕೊಂಡಿದ್ವಿ, ಅವ್ರು ಇವ್ರು ಅಂತ ನಂಬಿದ್ವಿ. ನೀವ್ ಹೇಳುವಾಗ ಈ ದಿನ ನೋಡಿ ನಗುತ್ವಿ. ಪೇಔಟ್ ಬಂದಾಗ, ಪೇಔಟ್ ಕಳ್ಕೊಂಡಾಗ ತುಂಬಾ ಸಫರ್ ಪಟ್ಟಿದ್ವಿ. ತುಂಬಾ ಧನ್ಯವಾದ ಸರ್. ಹ್ಯಾಪಿ. ಮತ್ತೆ 23ಕ್ಕೆ ದೇವ್ರ ಸಮಯ ಕೊಟ್ರೆ ನಿಮ್ ಜೊತೆಯಲ್ಲಿ ಭೇಟಿ ಆಗ್ತೀವಿ. ತುಂಬಾ ಧನ್ಯವಾದ. ಇಲ್ಲಿ ಬಂದಿರುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದ. ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದು DSK ಧನ್ಯವಾದ ಸರ್. ಡಾಕ್ಟರ್ ಶರತ್ ಕುಮಾರ್ ಸರ್. ಥ್ಯಾಂಕ್ ಯು ಸರ್. ಸರ್ ನಿಜಲಿಂಗಪ್ಪ. ಹಾ ಸರ್. ಸರ್, ಥ್ಯಾಂಕ್ ಯು. ಗೊತ್ತಾಯ್ತು ನನಗೆ. ನಾವು ಸಿಕ್ಕಿದ್ವಿ ಸರ್. ಮತ್ತೆ ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ. ಖಂಡಿತ ನಾವೆಲ್ಲ ಮೀಟ್ ಆಗೋಣ. ಮತ್ತಿನ್ಯಾರು ಇದ್ದಾರೆ? ಸೋಮನಾಥ್ ಕೋಟಿ. ಸರ್ ನಮಸ್ತೆ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಹೆಮ್ಮೆ ಯಾಕಂದ್ರೆ ಇವತ್ತು ನಾನು ನಿಮ್ಮ ಊರಿನವರಾಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಸರ್. ನಾವು ಹರಪನಹಳ್ಳಿಯಿಂದ ಸರ್ ಮಾತಾಡ್ತಾ ಇರೋದು. ಇವತ್ತಿನ ಕ್ಲಾಸು ಬಹಳ ವಂಡರ್ಫುಲ್ ಆಗಿ ಕೊಟ್ಟಿದ್ದಾರೆ ಸರ್. ಇವತ್ತಿನ ಕ್ಲಾಸು ನೇರ ಮಾರುಕಟ್ಟೆ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ವಂಡರ್ಫುಲ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಸರ್. ಕೆಲವೊಂದು ಪಾಯಿಂಟ್ಸ್ಗಳು ನನಗೆ ನೋಟ್ ಮಾಡ್ಕೊಂಡಿದೆ ಸರ್. ಆಮೇಲೆ ಈಗ ನಾವು ವರ್ಲ್ಡ್ ವೈಸ್ ನೋಡಿದ್ರೆ ನಮ್ಮ ಭಾರತದಲ್ಲಿ ನೇರ ಮಾರುಕಟ್ಟೆ ಯಾವ ರೇಂಜಲ್ಲಿ ಇದೆ ಅನ್ನೋದು ಅದೊಂದು ಸ್ವಲ್ಪ ಫೀಲಿಂಗ್ ಆಗುತ್ತೆ. 11ನೇ ಸ್ಥಾನದಲ್ಲಿ ಸ್ವಲ್ಪ ಫೀಲಿಂಗ್ ಆಗುತ್ತೆ. ನಿಮ್ಮಂಥ ಟ್ರೈನರ್ಗಳ ಸಹಾಯದಿಂದ ನಾವು ವರ್ಲ್ಡ್ಗೆ ಪೈಪೋಟಿ ಮಾಡ್ಬೋದು ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಸರ್. ವಂಡರ್ಫುಲ್ ಕ್ಲಾಸ್ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಒಂದು ಹೇಳಿದೊಂದು ಘಟನೆ ಹೇಳಿದೆ ಸರ್. ಉದಾಹರಣೆ ಕೊಟ್ಟು ಹೇಳಿದೊಂದು ಕತೆ ಹೇಳಿ ಸ್ಟೋರಿ ಮುಖಾಂತರ ಒಂದು ಪಾಯಿಂಟ್ ಅರ್ಥ ಮಾಡಿಸಿದ್ರೆ, ನಮ್ಮಲ್ಲಿ ಈ ತರ ಕಾಲು ಎಳೆದ್ರು ಬಹಳ ಮಂದಿ ಕೂಡ ಇದ್ದಾರೆ ಸರ್. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಬೆಳಿಲಿಕ್ಕೆ ಹಿಂದೆ ಇದೇವೇನೋ ಅಂತ ಅನಿಸ್ತದೆ ಸರ್ ನಮ್ಮ ಭಾರತ ದೇಶದಲ್ಲಿ. ಅದನ್ನ ನಾವು ಪೈಪೋಟಿ ಮುಖಾಂತರ ನಿಮ್ಮ ಸಹಾಯದಿಂದ, ನಿಮ್ಮ ಟ್ರೈನರ್ ಸಹಾಯದಿಂದ ನಾವು ಒಂದು ಮುಂದೆ ಬೆಳಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಯಾರಿದ್ದಾರೆ? ಓಕೆ, ಸುಜಾತ, ಸುನೀತಾ ಆಯ್ತು, ಪುತ್ತೂರು ಆಯ್ತು, ಇದು ಆಯ್ತು. ಸೊ ನಾವಿನ್ನು ಹೊರಡೋಣ ಸ್ನೇಹಿತರೆ. ಓಕೆ, ಸೊ ನಿಮ್ದೆಲ್ಲ ಫೀಡ್ಬ್ಯಾಕ್ ನನಗೆ ತುಂಬಾ ಇಷ್ಟ ಆಯ್ತು. ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ, ಬಟ್ ಅವ್ರು ಯಾಕೋ ಮಾತಾಡಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ. ತೊಂದರೆ ಇಲ್ಲ.
ಸೊ ಇನ್ನು ಸ್ವಲ್ಪ ಜನ ಮಾತಾಡ್ಬೇಕು ಅನ್ಸುತ್ತೆ, ಬಟ್ ನಮ್ಮ ಅಪ್ಲೇನಿದ್ದಾರೆ ಸರ್ ನಾವೇನ್ ಮಾಡೋಣ ಅಂತ ಭಯ ಪಡ್ತಿದ್ದಾರೆ. ಇನ್ನು ಸ್ವಲ್ಪ ಜನ ನಾವೇನ್ ಮಾತಾಡೋದು ನಡಿಬೇಕಾಗಿದೆ ಬಿಡ್ರಿ ಸರ್ ಹೋಗ್ಲಿ ಅಂತ ಸುಮ್ಮನೆ ಇದ್ದಾರೆ. ಫೈನ್, ಇದು ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಹಂಚಿ, ನಾವೆಲ್ಲ ಒಗ್ಗಟ್ಟಾಗೋಣ. ಮತ್ತೆ ನಿಮ್ಗೆ ಏನಾದರೂ ಹೊಸ ವಿಚಾರಗಳು ಬೇಕಾದ್ರೆ ನಾನು ಬರ್ತೀನಿ. ಡಿಸೆಂಬರ್ 23 ದೊಡ್ಡದಾಗಿ ಮಾಡೋಣ. ಇದ್ರ ಮಧ್ಯದಲ್ಲಿ ಹಾಲು ಡೇಟ್ ಎಲ್ಲ ಮತ್ತೆ ಫಿಕ್ಸ್ ಮಾಡಿ ಒಂದು ಅಜೆಂಡಾಗೆ ಮೀಟಿಂಗ್ ಮಾಡ್ತೀನಿ. ಅದಕ್ಕೋಸ್ಕರನೇ ಒಂದು ಮೀಟಿಂಗ್ ಮಾಡ್ತೀನಿ, ಝೂಮ್ ಮೀಟಿಂಗ್ ಮಾಡ್ತೀನಿ. ಓಕೆ, ಸೊ ಇವತ್ತು ತುಂಬಾ ಚೆನ್ನಾಗಿ ಆಗಿದೆ ಮೀಟಿಂಗ್. ತುಂಬಾ ನಿಮ್ಮ ಪ್ರೋತ್ಸಾಹ ಚೆನ್ನಾಗಿತ್ತು ಸ್ನೇಹಿತರೆ, ಮತ್ತೆ ಹೀಗೆ ಇರಲಿ. ಸೊ ದಯವಿಟ್ಟು ಮಾಡಿ, ವಾರಕ್ಕೊಮ್ಮೆ ಮೀಟಿಂಗ್ ಮಾಡಿ. ಮೊಹಮ್ಮದ್ ನಯಾಜ್, ಖಂಡಿತ ಸರ್, ವಾರಕ್ಕೊಂದು ನಾನು ಮೀಟಿಂಗ್ ಮಾಡ್ತೀನಿ. ಇನ್ಮೇಲೆ ನೀವಿಷ್ಟು ಪ್ರೀತಿ ಕೊಡ್ತಿದ್ದೀರಾ ಅಂದ್ರೆ ಚಿಕ್ಕ ಚಿಕ್ಕ ಒಂದೊಂದು ಇನ್ಫಾರ್ಮೇಶನ್ ಇಂಡಸ್ಟ್ರಿ ಬಗ್ಗೆ ಕೊಡ್ತಾ ಇರ್ತೀನಿ. ಆಮೇಲೆ ತಿಂಗಳ ನಿಮ್ಮ ಮನೆಗೆ ಮಾಸಪತ್ರಿಕೆ ಬರುತ್ತೆ. ಸಬ್ಸ್ಕ್ರೈಬ್ ಆಗಿ. ಮಾಸಪತ್ರಿಕೆ ಸಬ್ಸ್ಕ್ರಿಪ್ಷನ್ ತುಂಬಾ ಕಡಿಮೆ ಇಡ್ತೀನಿ, ಅವತ್ತಿನ ದಿನ ಅನೌನ್ಸ್ ಮಾಡ್ತೀನಿ. ಓಕೆ, ತುಂಬಾ ಕಡಿಮೆ ಇರುತ್ತೆ ಮಾಸಪತ್ರಿಕೆ. ತಿಂಗಳ ಸಬ್ಸ್ಕ್ರಿಪ್ಷನ್, 1 ವರ್ಷದ ಸಬ್ಸ್ಕ್ರಿಪ್ಷನ್ ತಗೊಂಡ್ಬಿಡಿ. ಸೊ ತಿಂಗಳ 1ನೇ ತಾರೀಕಿಗೆ ನಿಮ್ಮ ಮನೆಗೆ ಬರುತ್ತೆ. ಅಲ್ಲಿ ಇಂಡಸ್ಟ್ರಿಯಲ್ಲಿ ಏನೇನಾಗುತ್ತೆ ಅನ್ನೋದು ಈ ನೆಟ್ವರ್ಕ್ ಇನ್ಸೈಟ್ ಮಾಸಪತ್ರಿಕೆಯಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ. ಓಕೆ, ಇಂಡಸ್ಟ್ರಿ ಬಗ್ಗೆ ಇರುತ್ತೆ, ಸಂಪೂರ್ಣವಾಗಿ ಇಂಡಸ್ಟ್ರಿ ಬಗ್ಗೆ ಇರುತ್ತೆ. ಸೊ ನಾನು ಹೊರಡೋರಾಗಾದ್ರೆ ನನಗೆ ಹೊರಡೋದಕ್ಕೆ ಅನುಮತಿ ಕೊಡಿ ಸ್ನೇಹಿತರೆ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ, ನಾನೇನಾದ್ರೂ ಮಿಸ್ಟೇಕ್ ಮಾತಾಡಿದ್ರೆ ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡಿ. ನನ್ನ ಒಂದೇ ಒಂದು ಉದ್ದೇಶ ಇದ್ದಿದ್ದು, ನಾವೆಲ್ಲ ಸಂಘಟಿತರಾಗಬೇಕು, ಒಂದಾಗಬೇಕು, ಮೋಸ ಅನ್ಯಾಯನ ತಡೆಗಟ್ಟಬೇಕು. ಓಕೆ, ನನಗೆ ದಯವಿಟ್ಟು ವಾಟ್ಸಪ್ ಮಾಡಿ. ಯಾರೆಲ್ಲ ಇದರಲ್ಲಿ ಹೊಸಬ್ರು ಇದ್ದೀರಾ, ಓಕೆ, ನನಗೆ ವಾಟ್ಸಪ್ ಮಾಡಿ. ನನ್ನ ನಂಬರ್ ಟಚಲ್ಲಿ ಇಟ್ಕೊಳ್ಳಿ. ನಾನು ನಿಮಗೆ ಕಮ್ಯುನಿಕೇಶನ್ ಅಲ್ಲಿ ಇರ್ತೀನಿ. ನನ್ನ ವಾಟ್ಸಪ್ ನೀವು ಸೇವ್ ಮಾಡ್ಕೊಂಡ್ರೆ ನನ್ನ ಸ್ಟೇಟಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ನಾನು ಎಲ್ಲೆಲ್ಲಿ ಏನೇನು ಮಾಡ್ತಿದ್ದೀನಿ ಗೊತ್ತಾಗುತ್ತೆ. ನಿಮ್ಗೆ ಹೊಸ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ಸೊ 9739313938 ನನ್ನ MLM ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಲ್ಲೆಲ್ಲದರಲ್ಲೂ ನನ್ನ ನಂಬರ್ ಇದೆ. ಓಕೆ, ಎಲ್ಲ ವಿಡಿಯೋದಲ್ಲೂ ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಸೊ ನೀವು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಯಾವಾಗಾದ್ರೂ ನನಗೆ ಫೋನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಚಾಟ್ ಮಾಡ್ಬೋದು. ಓಕೆ, ಯಾಕಂದ್ರೆ ಇದು ಒಂದೇ ನಂಬರ್ ಇರೋದ್ರಿಂದ. ಸೊ ಆಫ್ಟರ್ 10th ಸೂಕ್ತ ಅಲ್ಲ ಮಾತಾಡೋಕ್ಕೆ ಅಂತ ನಾನು ಆ ಥರ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಲವ್ ಯು ಆಲ್. ಮತ್ತೆ ಒಂದು ಹೊಸ ವಿಚಾರದೊಂದಿಗೆ ಆದಷ್ಟು ಜಲ್ದಿ ಬರ್ತೀನಿ. ನಿಮ್ಮಲ್ಲೂ ಏನಾದರೂ ಹೊಸ ವಿಡಿಯೋ ಮಾಡಬೇಕು ಅಥವಾ ಎದ್ರ ಬಗ್ಗೆ ಆದ್ರೂ ನೀವು ಚರ್ಚೆ ಕೇಳಬೇಕು, ನನ್ನ ಬಾಯಿಲಿಂದ ಕೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಸರ್ ಇದ್ರ ಬಗ್ಗೆ ಮಾತನಾಡಿ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹಂಚ್ಕೊಂತೀನಿ. ವಿತ್ ಪ್ರೂಫ್ ಬರ್ತೀನಿ ನಾನು. ಓಕೆ, ವಿತ್ ಪ್ರೂಫ್, ವಿತ್ ಸರ್ಟಿಫಿಕೇಶನ್ ಮಾತಾಡ್ತೀನಿ. ಸುಮ್ಮನೆ ಬಾಯಿಗೆ ಬಂದಿದ್ದಲ್ಲ, ನಿಮಗೆ ಏನ್ ಬೇಕೋ ಇನ್ಫಾರ್ಮೇಶನ್ ತಗೊಂಡ್ಬರ್ತೀನಿ. ನಿಮಗೆ ನನ್ನ ಸ್ಟೈಲಲ್ಲಿ, ನನ್ನ ಮಾದರಿಯಲ್ಲಿ ನಿಮಗೆ ಅರ್ಥ ಮಾಡಿಸ್ತಾ ಬರ್ತೀನಿ. ಓಕೆ, ಎಲ್ಲ ಜಿಲ್ಲೆಗಳಲ್ಲೂ 10 ಜನರ ಸಮಿತಿ ಮಾಡೋಣ. ಮೊಹಮ್ಮದ್ ನಯಾಜ್, ಖಂಡಿತ ಸರ್. ಇದು ನಿಮ್ಮ ಸಂಘಟನೆ ಸರ್, ನಿಮ್ಮ ನೆಟ್ವರ್ಕರ್ಸಿಗೋಸ್ಕರ ಮಾಡಿರೋದು. ನೀವೇನ್ ಹೇಳ್ತಿರೋ ದಟ್ ಈಸ್ ಗ್ರಾಂಟೆಡ್. ಓಕೆ, ನೀವೇನ್ ಹೇಳ್ತಿರೋ ಅದನ್ನ ಮಾಡೋಣ. ನೀವು ಹೆಂಗೆ ಹೇಳ್ತಿರೋ ಅದು ಸಜೆಷನ್ ಒಳ್ಳೇದನ್ನ ನಾವು ತಗೊಂತೀನಿ, ನಾವು ಮಾಡ್ಕೊಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತಾ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ. ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.